ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದೊಂದು ಬೂತ್ಗೆ 15 310 ಪೂರ್ತಿ 312 ಹೋಗುತ್ತೆ. ನನಗೂ ಈ ತಾಲೂಕಲ್ಲಿ ಒಂದು 6 ವರ್ಷ ಓಟ ಸೋತಿದ್ದೀನಿ. ನನ್ನ ಬಗ್ಗೆ ಯಾಕೆ ಅವಹೇಳನ ಹೇಳಿದ್ನೋ ಗೊತ್ತಿಲ್ಲ. ಮತ್ತು 5 ಕೋಟಿಯನ್ನು ನಾನು ತೊಗೊಂಡೋಗಿ ಆತನಿಗೆ ಕೊಟ್ಟಿದ್ದರೆ, ಕ್ಯಾಶ್ ಮುಖಾಂತರ ನನ್ನ ಬೋರಿಂಗ್ ಕ್ಲಬ್ಬಲ್ಲಿ ಕೊಡೋದಾದರೆ, ಆತ ಕೇಂದ್ರ ಸರ್ಕಾರದಲ್ಲಿ NDA ಗೌರ್ಮೆಂಟ್ ಇದೆ, ಮೋದಿ, ಅಮಿತ್ ಶಾ ಅವರು, ಕುಮಾರಸ್ವಾಮಿ ಅವರು, ಮಾಜಿ ಪ್ರಧಾನಿ ದೇವೇಗೌಡರು ಇದ್ದಾರೆ. ನನ್ನನ್ನು ಆಗಲೇ ಇಡಿಸ್ಕೊಡ್ಬೋದಾಯ್ತಲ್ಲ. ಗೋಪಾಲ ಸ್ವಾಮಿ 5 ಕೋಟಿ ಕ್ಯಾಶ್ ತಂದವನೇ ಅಂದಮೇಲೆ ಅವರು ED ಅವ್ರ ಕಂಟ್ರೋಲ್ ಇದೆ. ಓಲಿ SITನ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ, ಪೊಲೀಸ್ SP ಅವರು ನಮ್ಮ ಸರ್ಕಾರದ ಮೇಲೆ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸು ಅವ್ರ ಕಂಟ್ರೋಲ್ ಇದೆ. ಅವತ್ತು ನನ್ನ ಇಡಿಸ್ಕೊಡ್ಬೋದಾಗಿತ್ತಲ್ಲ. ಸಂಧಾನಕ್ಕೆ ಬಂದಂಥ ಸಂದರ್ಭದಲ್ಲಿ ರೈಡ್ ಮಾಡ್ಬೋದಾಯ್ತಲ್ಲ. ಇದು ಸತ್ಯಾಸತ್ಯತೆ ನಡೀತಕ್ಕಂಥದ್ದು. ಎಲ್ಲ ಒಂದು ಕಡೆ ನನಗೆ ದೇವರಾಜೇಗೌಡನ ಮೇಲೆ ಅನುಮಾನ ಆಗ್ತಾಯಿದೆ. ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಎಲ್ಲರೂ, ಅಥವಾ ಇನ್ನೂ ಒಂದು ಇರ್ಬೋದು, ಈ JDS ಎಲ್ಲ ಮುಗಿದೋಗ್ತಾ ಇರೋ ಪಕ್ಷ, ನಾನು ಇವ್ರ ಮೇಲೆ ಬೈಕೊಂಡವರು ನನ್ನ ಹೆಸರು ಇನ್ನೂ ಪ್ರಜ್ವಲಿಸಲ್ಲ ಅಂಥೇಳಿ ದೇವೇಗೌಡರ ಕುಟುಂಬಕ್ಕೆ ಮುಗಿದೋಗ್ತಾ ಇರೋದು ಅಂತ ಅವನು ಭಾವಿಸ್ಕೊಂಡು, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮೇಲೆ ತೆಗೆದು ಇದನ್ನು ಹಾಕ್ಬಿಟ್ರೆ ಹಾಗೆ, ಪೆನ್ ಡ್ರೈವ್ ಹೋಗೋಣ ಯಾಕೆ, ಈ ಥರ ಹೇಳಿದರೆ ಏನಾಗ್ಬೋದು? ನಿಜವಾದ ಸಾಕ್ಷಿಗಳನ್ನ ಎಲ್ಲೋ ನಾನು ಅಥವಾ ಇನ್ನೊಬ್ಬ ಶಿವರಾಮಗೌಡನಂತವ್ರು ಹೋಗಿ ಫೋನಲ್ಲಿ ಮಾತಾಡಿದರೆ ಅದನ್ನೇ ದೊಡ್ಡ ವಿಚಾರ ಮಾಡಿಕೊಂಡು, ಅದನ್ನೇ ಕೋಟೆಲ್ಲ ಹಾಕ್ಕೊಂಡು ಹಿಂಗೆ ಮಾಡಿದ್ದಾರೆ ಅಂತ ದೊಡ್ಡ ವಿಚಾರ ಮಾಡಿ ಪ್ರಚಾರ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ NDA ಜೊತೆ ಕೆಲಸ ಮಾಡಲ್ಲ ಅಂತ ಹಾಸನದಲ್ಲಿ ಪ್ರೆಸ್ಸಲ್ಲಿ ಹೇಳ್ತಾರೆ, ಬೆಂಗಳೂರಲ್ಲಿ ಕುಮಾರಸ್ವಾಮಿ ಜೊತೆ ಸಂಬಂಧ ಬೆಳೆಸ್ತಾರೆ. ನನಗೆ ಒಂದು ಪ್ರಶ್ನೆ ಆಗ್ತಾಯಿದೆ. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಕೂಡ ಏನಾದ್ರು ಈ ರೇವಣ್ಣನ ಮೇಲೆ ಗನ್ ಇಟ್ಬಿಟ್ಟು ನಮ್ಮ DK ಶಿವಕುಮಾರ್ ಆರ್ಸೋಕೆ ಹೊರಟವ್ರ ಅಂತ. ಈಗ ನಮ್ಮ ಸಮಾಜದಲ್ಲಿ ದೇವೇಗೌಡರು ಬಿಟ್ಟರೆ DK ಶಿವಕುಮಾರ್ ಅತ್ಯುನ್ನತಕ್ಕೆ ಬೆಳೀತಾ ಇರ್ತಕ್ಕಂಥ ರಾಜ್ಯದ ನಾಯಕ ನಮ್ಮ ಸಮಾಜದ. ಸೊ ಈ ನಾಯಕನ ಕುಗ್ಗಿಸ್ಲಿಕ್ಕೆ ಇಲ್ಲ ಒಂದು ಕಡೆ ಇವನು ಬ್ಲ್ಯಾಕ್ ಮೇಲ್ ತಂತ್ರ ಮಾಡಿ ವ್ಯಾಪಾರ ಮಾಡ್ತಾವನ ಅನ್ನೋ ಒಂದು ಅನುಮಾನ ನನಗೆ ದೇವರಾಜೇಗೌಡದ ಮೇಲೆ ಮೂಡ್ತಾ ಇದೆ. ದೇವರಾಜೇಗೌಡ ಲೈಂಗಿಕ ದೌರ್ಜನ್ಯದ ಬಗ್ಗೆ ಅರೆಸ್ಟ್ ಆಗಿದ್ದಾನೆ. SIT ಬಗ್ಗೆ ತನಿಖೆ ನಡೀತಾ ಇದೆ. ಇಡೀ ರಾಜ್ಯ ರಾಷ್ಟ್ರಕ್ಕೆ ಗೊತ್ತಿದೆ ಲೈಂಗಿಕ ಇದರಲ್ಲಿ ಆರೋಪಿ ಆಗಿರ್ತಕ್ಕಂಥದ್ದು ಆಗಿದ್ದರೆ ಅವ್ನಿಗೆ ಪನಿಷ್ಮೆಂಟ್ ಆಗಲಿ ಅಂತ ಅವ್ರ ಕುಟುಂಬದವರೆಲ್ಲ ಹೇಳ್ತಾ ಇದ್ದಾರೆ. ಈಗಾಗಲೇ ದೇವೇಗೌಡರು ಮೊನ್ನೆ ಅವರು ಹುಟ್ಟಿದ ಹಬ್ಬಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳೋರು, ನಾವು ಅಮಾನತು ಮಾಡಿದ್ವಿ, ತಪ್ಪಿದ್ರೆ ಆಗಲಿ ಅಂತ. ಎರಡನೇದು, ಕಾರ್ತಿಕ್ ಗೌಡ ಡ್ರೈವರ್ ಇದ್ದಾನೆ, ಅವನು ಪೆನ್ ಡ್ರೈವ್ ತಂದಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಮೂರನೇದು, ಇವನು ಇದೇ ಜಾಗದಲ್ಲಿ ನಾವು ಕೂತಿರೋ ಜಾಗದಲ್ಲಿ ಕೂತ್ಕೊಂಡು ಏಕವಚನ ಬಳಸಿ 2-3 ಬಾರಿ ಮಾತಾಡಿ, ರೇವಣ್ಣ ನಿನ್ನ ಮಗಂದು ಬಿಟ್ಬಿಡ್ತೀನಿ ನೋಡು, ಹಂಚಿಬಿಡ್ತೀನಿ ನೋಡು ಅಂತ ಒತ್ತಿ ಹೇಳಿರ್ತಕ್ಕಂಥದ್ದು. 5 ಲಕ್ಷ ಪಾಂಪ್ಲೆಂಟ್ ತಂದು ಅಂತೀನಿ ಅಂತ ಎಲ್ಲರೂ ನಮ್ಮ ಹತ್ರನೆಲ್ಲ ಫೋನಲ್ಲಿ ಸಂಪರ್ಕ ಮಾಡಿ ಮಾತಾಡಿದ್ದಾನೆ. ಅಣ್ಣ ನೀವು ಈ ಥರ ಹೋರಾಟ ಮಾಡಿ, ನೀವು ಹಿಂಗೆ ಮಾಡಿ, ಶ್ರೇಯಸ್ ಪಟೇಲ್ ಸಾಲದು ಅಂತ ನಮ್ಮ ಹತ್ರ ಮಾತಾಡಿರೋದಿದೆ. ನನ್ನ ಹತ್ರನೇ ಖುದ್ದಾಗಿ ಮಾತಾಡೋದು. ನಮ್ಮ ಕಾಂಗ್ರೆಸ್ ಮುಖಂಡರನ್ನೆಲ್ಲ ಭೇಟಿ ಮಾಡಿದ್ದಾನೆ. ಇಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸತಿ ಹೆಸರು ಹೇಳೋದು, ಒಂದು ಸತಿ DK ಶಿವಕುಮಾರ್ ಹೇಳೋದು, ಇದ್ಯಾವುದು ಇಲ್ಲ ಅಂತ ಮೊನ್ನೆ ಜೈಲಿಂದ ಬರುವಾಗ ಬುಟ್ಟ ಬಾಣವ ಚಲುವರಾಯ ಸ್ವಾಮಿ, ಪ್ರಿಯಾಂಕ ಖರ್ಗೆ ಅವ್ರ ತಂದೆ AICC ಅಧ್ಯಕ್ಷರು, ಅವರು ಇವತ್ತು ಒಂದು ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಧಾನಿ ಹುದ್ದೆ ಒಂದು ಆಕಾಂಕ್ಷಿ ಆಗಿರಲಿಲ್ಲ. ಅವರು ಆ ಒಂದು ಇಂಡಿಯಾ ಪಕ್ಷದಲ್ಲಿ ಆಕಾಂಕ್ಷಿ ಸಂಬಂಧ ಇರ್ತಕ್ಕಂಥ ಅಲ್ಲೆಲ್ಲ ಬ್ಲ್ಯಾಕ್ ಮಾಡೋಕ್ಕೆ ಹೊರಟವ್ರ. ಇದ್ರ ಹಿಂದ್ಗಡೆ ಏನಾದ್ರು ಆಗ್ತಾಯಿದೆ. ನಮ್ಮ ನಾಯಕರು ಹೇಳ್ತಾ ಇರ್ತಾರಲ್ಲ, ಕುಮಾರಣ್ಣ ತಿಮಿಂಗ್ಲ ಇವರೇ ದೊಡ್ಡ ತಿಮಿಂಗ್ಲ ಯಾರು ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಇವನ್ನ ಇಟ್ಕೊಂಡು ಹೇಳಿಸ್ತಾವ್ರ ಅಂತ. ಒಲ್ಲಿ ಇವನು ಯಾವ ಲೀಡ್ರು? ದೇವರಾಜೇಗೌಡ ಏನಾಗಿದೆ? ಒಲ್ಲಿ ಗ್ರಾಮ ಪಂಚಾಯತಿ ನಿಂತಿದ್ದ ಒಂದೊಂದು ಪ್ರಕಾಶನ್ ಹೇಳಿ ಒಂದೊಂದು ಊರಿಗೆ 15 ಓಟ್ ಬರೋರು, 4,000 ಸೀರೆ 4 ವರ್ಷ 5 ಸಾವಿರ ಓಟ್ ತೊಗೊಂಡಿದ್ದಾನೆ. ಆತ ಇಷ್ಟು ರಾಜ್ಯ ಮಟ್ಟಕ್ಕೆ ಬೆಳಗಿಸ್ತಾ ಇದ್ರು, ಇಂಥದ್ದನ್ನು ಎಕ್ಸ್ಪೋಸ್ ಆಗ್ತಾ ಇದೆಯಲ್ಲ ಯಾಕೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಒಂದೊಂದು ಬೂತ್ಗೆ 15 310 ಪೂರ್ತಿ 312 ಹೋಗುತ್ತೆ. ನನಗೂ ಈ ತಾಲೂಕಲ್ಲಿ ಒಂದು 6 ವರ್ಷ ಓಟ ಸೋತಿದ್ದೀನಿ. ನನ್ನ ಬಗ್ಗೆ ಯಾಕೆ ಅವಹೇಳನ ಹೇಳಿದ್ನೋ ಗೊತ್ತಿಲ್ಲ. ಮತ್ತು 5 ಕೋಟಿಯನ್ನು ನಾನು ತೊಗೊಂಡೋಗಿ ಆತನಿಗೆ ಕೊಟ್ಟಿದ್ದರೆ, ಕ್ಯಾಶ್ ಮುಖಾಂತರ ನನ್ನ ಬೋರಿಂಗ್ ಕ್ಲಬ್ಬಲ್ಲಿ ಕೊಡೋದಾದರೆ, ಆತ ಕೇಂದ್ರ ಸರ್ಕಾರದಲ್ಲಿ NDA ಗೌರ್ಮೆಂಟ್ ಇದೆ, ಮೋದಿ, ಅಮಿತ್ ಶಾ ಅವರು, ಕುಮಾರಸ್ವಾಮಿ ಅವರು, ಮಾಜಿ ಪ್ರಧಾನಿ ದೇವೇಗೌಡರು ಇದ್ದಾರೆ. ನನ್ನನ್ನು ಆಗಲೇ ಇಡಿಸ್ಕೊಡ್ಬೋದಾಯ್ತಲ್ಲ. ಗೋಪಾಲ ಸ್ವಾಮಿ 5 ಕೋಟಿ ಕ್ಯಾಶ್ ತಂದವನೇ ಅಂದಮೇಲೆ ಅವರು ED ಅವ್ರ ಕಂಟ್ರೋಲ್ ಇದೆ. ಓಲಿ SITನ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ, ಪೊಲೀಸ್ SP ಅವರು ನಮ್ಮ ಸರ್ಕಾರದ ಮೇಲೆ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸು ಅವ್ರ ಕಂಟ್ರೋಲ್ ಇದೆ. ಅವತ್ತು ನನ್ನ ಇಡಿಸ್ಕೊಡ್ಬೋದಾಗಿತ್ತಲ್ಲ. ಸಂಧಾನಕ್ಕೆ ಬಂದಂಥ ಸಂದರ್ಭದಲ್ಲಿ ರೈಡ್ ಮಾಡ್ಬೋದಾಯ್ತಲ್ಲ. ಇದು ಸತ್ಯಾಸತ್ಯತೆ ನಡೀತಕ್ಕಂಥದ್ದು. ಎಲ್ಲ ಒಂದು ಕಡೆ ನನಗೆ ದೇವರಾಜೇಗೌಡನ ಮೇಲೆ ಅನುಮಾನ ಆಗ್ತಾಯಿದೆ. ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಎಲ್ಲರೂ, ಅಥವಾ ಇನ್ನೂ ಒಂದು ಇರ್ಬೋದು, ಈ JDS ಎಲ್ಲ ಮುಗಿದೋಗ್ತಾ ಇರೋ ಪಕ್ಷ, ನಾನು ಇವ್ರ ಮೇಲೆ ಬೈಕೊಂಡವರು ನನ್ನ ಹೆಸರು ಇನ್ನೂ ಪ್ರಜ್ವಲಿಸಲ್ಲ ಅಂಥೇಳಿ ದೇವೇಗೌಡರ ಕುಟುಂಬಕ್ಕೆ ಮುಗಿದೋಗ್ತಾ ಇರೋದು ಅಂತ ಅವನು ಭಾವಿಸ್ಕೊಂಡು,
ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೇಲೆ ತೆಗೆದು ಇದನ್ನು ಹಾಕ್ಬಿಟ್ರೆ ಹಾಗೆ ಪೆನ್ ಡ್ರೈವ್ ಹಗರಣ ಯಾಕೆ ಈ ಥರ ಹೇಳಿದರೆ ಏನಾಗ್ಬೋದು? ನಿಜವಾದ ಸಾಕ್ಷಿಗಳನ್ನ ಎಲ್ಲೋ ನಾನು ಅಥವಾ ಇನ್ನೊಬ್ಬ ಶಿವರಾಮಗೌಡನಂತವ್ರು ಹೋಗಿ ಫೋನಲ್ಲಿ ಮಾತಾಡಿದರೆ ಅದನ್ನೇ ದೊಡ್ಡ ವಿಚಾರ ಮಾಡಿಕೊಂಡು ಅದನ್ನೇ ಕೋಟೆಲ್ಲ ಹಾಕ್ಕೊಂಡು ಹಿಂಗೆ ಮಾಡಿದ್ದಾರೆ ಅಂತ ದೊಡ್ಡ ವಿಚಾರ ಮಾಡಿ ಪ್ರಚಾರ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ NDA ಜೊತೆ ಕೆಲಸ ಮಾಡಲ್ಲ ಅಂತ ಹಾಸನದಲ್ಲಿ ಪ್ರೆಸ್ಸಲ್ಲಿ ಹೇಳ್ತಾರೆ, ಬೆಂಗಳೂರಲ್ಲಿ ಕುಮಾರಸ್ವಾಮಿ ಜೊತೆ ಸಂಬಂಧ ಬೆಳೆಸ್ತಾರೆ. ನನಗೆ ಒಂದು ಪ್ರಶ್ನೆ ಆಗ್ತಾಯಿದೆ, ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಕೂಡ ಏನಾದ್ರು ಈ ರೇವಣ್ಣನ ಮೇಲೆ ಗನ್ ಇಟ್ಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಆರ್ಸೋಕೆ ಹೊರಟವ್ರ ಅಂತ. ಈಗ ನಮ್ಮ ಸಮಾಜದಲ್ಲಿ ದೇವೇಗೌಡರು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅತ್ಯುನ್ನತಕ್ಕೆ ಬೆಳೀತಾ ಇರ್ತಕ್ಕಂಥ ರಾಜ್ಯದ ನಾಯಕ ನಮ್ಮ ಸಮಾಜದ. ಸೊ ಈ ನಾಯಕನ ಕುಗ್ಗಿಸ್ಲಿಕ್ಕೆ ಇಲ್ಲ ಒಂದು ಕಡೆ ಇವನು ಬ್ಲ್ಯಾಕ್ ಮೇಲ್ ತಂತ್ರ ಮಾಡಿ ವ್ಯಾಪಾರ ಮಾಡ್ತಾವನ ಅನ್ನೋ ಒಂದು ಅನುಮಾನ ನನಗೆ ದೇವರಾಜೇಗೌಡದ ಮೇಲೆ ಮೂಡ್ತಾ ಇದೆ. ದೇವರಾಜೇಗೌಡ ಲೈಂಗಿಕ ದೌರ್ಜನ್ಯದ ಬಗ್ಗೆ ಅರೆಸ್ಟ್ ಆಗಿದ್ದಾನೆ. SIT ಬಗ್ಗೆ ತನಿಖೆ ನಡೀತಾ ಇದೆ. ಇಡೀ ರಾಜ್ಯ ರಾಷ್ಟ್ರಕ್ಕೆ ಗೊತ್ತಿದೆ ಲೈಂಗಿಕ ಇದರಲ್ಲಿ ಆರೋಪಿಯಾಗಿರ್ತಕ್ಕಂಥದ್ದು ಆಗಿದ್ದರೆ ಅವನಿಗೆ ಪನಿಷ್ಮೆಂಟ್ ಆಗಲಿ ಅಂತ ಅವ್ರ ಕುಟುಂಬದವರೆಲ್ಲ ಹೇಳ್ತಾ ಇದ್ದಾರೆ. ಈಗಾಗಲೇ ದೇವೇಗೌಡರು ಮೊನ್ನೆ ಅವರು ಹುಟ್ಟಿದ ಹಬ್ಬಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳಾರೆ, ನಾವು ಅಮಾನತ್ ಮಾಡಿದ್ವಿ ತಪ್ಪಿದ್ರಾಗಲಿ ಅಂತ. ಎರಡನೇದು ಕಾರ್ತಿಕ್ ಗೌಡ ಡ್ರೈವರ್ ಇದ್ದಾನೆ, ಅವನು ಪೆನ್ ಡ್ರೈವ್ ತಂದಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೂರನೇದು, ಇವನು ಇದೇ ಜಾಗದಲ್ಲಿ ನಾವು ಕೂತಿರೋ ಜಾಗದಲ್ಲಿ ಕೂತ್ಕೊಂಡು ಏಕವಚನ ಬಳಸಿ 2-3 ಬಾರಿ ಮಾತಾಡಿ, ರೇವಣ್ಣ ನಿನ್ನ ಮಗಂದು ಬಿಟ್ಬಿಡ್ತೀನಿ ನೋಡು, ಹಂಚಿಬಿಡ್ತೀನಿ ನೋಡು ಅಂತ ಒತ್ತಿ ಹೇಳಿರ್ತಕ್ಕಂಥದ್ದು. 5 ಲಕ್ಷ ಪಾಂಪ್ಲೆಂಟ್ ತಂದು ಅಂತೀನಿ ಅಂತ ಎಲ್ಲರೂ ನಮ್ಮ ಹತ್ರನೆಲ್ಲ ಫೋನಲ್ಲಿ ಸಂಪರ್ಕ ಮಾಡಿ ಮಾತಾಡಿದ್ದಾನೆ. ಅಣ್ಣ ನೀವು ಈ ಥರ ಹೋರಾಟ ಮಾಡಿ, ನೀವು ಹಿಂಗೆ ಮಾಡಿ, ಶ್ರೇಯಸ್ ಪಟೇಲ್ ಸಾಲದು ಅಂತ ನಮ್ಮ ಹತ್ರ ಮಾತಾಡಿರೋದಿದೆ. ನನ್ನ ಹತ್ರನೇ ಖುದ್ದಾಗಿ ಮಾತಾಡೋದು. ನಮ್ಮ ಕಾಂಗ್ರೆಸ್ ಮುಖಂಡರನ್ನೆಲ್ಲ ಭೇಟಿ ಮಾಡಿದ್ದಾನೆ. ಇಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಒಂದು ಸತಿ ಹೆಸರು ಹೇಳೋದು, ಒಂದು ಸತಿ ಡಿ ಕೆ ಶಿವಕುಮಾರ್ ಹೇಳೋದು, ಇದ್ಯಾವುದು ಇಲ್ಲ ಅಂತ ಮೊನ್ನೆ ಜೈಲಿಂದ ಬರುವಾಗ ಬುಟ್ಟ ಬಾಣವ ಚಲುವರಾಯ ಸ್ವಾಮಿ ಪ್ರಿಯಾಂಕ್ ಖರ್ಗೆ ಅವ್ರ ತಂದೆ AICC ಅಧ್ಯಕ್ಷರು, ಅವರು ಇವತ್ತು ಒಂದು ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಧಾನಿ ಹುದ್ದೆ ಒಂದು ಆಕಾಂಕ್ಷಿ ಆಗಿರಲಿಲ್ಲ. ಅವರು ಆ ಒಂದು ಇಂಡಿಯಾ ಪಕ್ಷದಲ್ಲಿ ಆಕಾಂಕ್ಷಿ ಸಂಬಂಧ ಇರ್ತಕ್ಕಂಥ ಅಲ್ಲೆಲ್ಲ ಬ್ಲ್ಯಾಕ್ ಮಾಡೋಕ್ಕೆ ಹೊರಟವ್ರ. ಇದ್ರ ಹಿಂದ್ಗಡೆ ಏನಾದ್ರು ಆಗ್ತಾಯಿದೆ. ನಮ್ಮ ನಾಯಕರು ಹೇಳ್ತಾ ಇರ್ತಾರ, ಕುಮಾರಣ್ಣ ತಿಮಿಂಗ್ಲ ಇವರೇ ದೊಡ್ಡ ತಿಮಿಂಗ್ಲ ಯಾರು ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಇವನ್ನ ಇಟ್ಕೊಂಡು ಹೇಳಿಸ್ತಾವ್ರ ಅಂತ. ಒಲ್ಲಿ ಇವನು ಯಾವ ಲೀಡ್ರು? ದೇವರಾಜೇಗೌಡ ಏನಾಗಿದೆ? ಒಲ್ಲಿ ಗ್ರಾಮ ಪಂಚಾಯತಿ ನಿಂತಿದ್ದ ಒಂದೊಂದು ಪ್ರಕಾಶನ್ ಹೇಳಿ ಒಂದೊಂದು ಊರಿಗೆ 15 ಓಟ್ ಬರೋರು, 4,000 ಸೀರೆ 4 ವರ್ಷ 5 ಸಾವಿರ ಓಟ್ ತೊಗೊಂಡಿದ್ದಾನೆ. ಆತ ಇಷ್ಟು ರಾಜ್ಯ ಮಟ್ಟಕ್ಕೆ ಬೆಳಗಿಸ್ತಾ ಇದ್ರು, ಇಂಥದ್ದನ್ನು ಎಕ್ಸ್ಪೋಸ್ ಆಗ್ತಾ ಇದೆಯಲ್ಲ ಯಾಕೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.